ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವಿ2 ಲೈಫ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಯಾವಾಗ ಬರುತ್ತೆ ಹಾಗೂ ಸಮ್ಮರ್ ಸೆಮಿಸ್ಟರ್ ಡ್ರಾಫ್ಟ್ ಟೈಮ್ ಟೇಬಲ್ನ ಬಿಟ್ಟಿದ್ದಾರೆ, ಅದನ್ನು ಡಿಸ್ಕಸ್ ಮಾಡೋಣ. ಸೊ ಈಗ ತಾನೇ ವಿ2ದವರು ಸಮ್ಮರ್ ಸೆಮಿಸ್ಟರ್ ಡ್ರಾಫ್ಟ್ ಟೈಮ್ ಟೇಬಲ್ನ ಬಿಟ್ಟಿದ್ದಾರೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಆ್ಯಂಡ್ ಥರ್ಡ್ ಇಯರ್ ಮೂರಕ್ಕೂ ಸಮ್ಮರ್ ಸೆಮಿಸ್ಟರ್ ಟೈಮ್ ಟೇಬಲ್ನ ಬಿಟ್ಟಿದ್ದಾರೆ. ಈಗಾಗಲೇ ಸಮ್ಮರ್ ಸೆಮಿಸ್ಟರ್ ಕಮೆನ್ಸ್ಮೆಂಟ್ ಆಗಿದೆ ಆ್ಯಂಡ್ ಫಸ್ಟ್ ಸೆಮ್ ಅವ್ರಿಗೆ ಲಾಸ್ಟ್ ವರ್ಕಿಂಗ್ ಡೇ ಬಂದು ಸೆಪ್ಟೆಂಬರ್ 7th ಆ್ಯಂಡ್ ಸೆಪ್ಟೆಂಬರ್ 8th ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಫೋರ್ತ್ ಸೆಮ್ ಅವರಿಗೆ 4th ಸೆಪ್ಟೆಂಬರ್ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ 7th ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಈಗ ಡಿಸ್ಪ್ಲೇ ಆಗ್ತಿರೋದು ಫಸ್ಟ್ ಸೆಮ್ ಹಾಗೂ ಸೆಕೆಂಡ್ ಸೆಮ್ದು ಡ್ರಾಫ್ಟ್ ಟೈಮ್ ಟೇಬಲು 25 ಸ್ಕೀಮ್ದು. 25 ಸ್ಕೀಮ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮ್ದು ಎಕ್ಸಾಮ್ ಸ್ಟಾರ್ಟ್ ಆಗೋದು 8th ಆ್ಯಂಡ್ ಸೆಪ್ಟೆಂಬರ್ ಆ್ಯಂಡ್ ಮುಗಿಯೋದು 25th ಸೆಪ್ಟೆಂಬರ್ಗೆ. ಸೊ ವಿತಿನ್ 2.5 ವೀಕ್ಸಲ್ಲೇ ಸಮ್ಮರ್ ಸೆಮಿಸ್ಟರ್ ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಸೆಮ್ ಅವ್ರದ್ದು ಥರ್ಡ್ ಸೆಮ್ ಹಾಗೂ ಫೋರ್ತ್ ಸೆಮ್ಗೆ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 8th ಸೆಪ್ಟೆಂಬರಿಂದ 29th ಸೆಪ್ಟೆಂಬರ್ವರೆಗೂ ಎಕ್ಸಾಮ್ ಇರುತ್ತೆ. ಸೊ ಫೋರ್ತ್ ಸೆಮ್ ಆಫ್ಟರ್ನೂನ್ ಸೆಷನ್ ಇರುತ್ತೆ ಆ್ಯಂಡ್ ಥರ್ಡ್ ಸೆಮ್ ಮಾರ್ನಿಂಗ್ ಸೆಷನ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ 5th ಹಾಗೂ 6th ಸೆಮ್ ಎಕ್ಸಾಮ್ 28th ಆಗಸ್ಟಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಮುಗಿಯೋದು 11th ಸೆಪ್ಟೆಂಬರ್. ಅಂದರೆ ಈಗಾಗಲೇ ಇವರಿಗೆ ಸ್ಟಾರ್ಟ್ ಆಗಿದೆ. ಸೊ ಇನ್ನು ಫಸ್ಟ್ ಇಯರ್ ಅಂದರೆ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್ ಹಾಗೂ ಥರ್ಡ್ ಸೆಮ್, ಫೋರ್ತ್ ಸೆಮ್ ಅವ್ರದ್ದು ಎಕ್ಸಾಮ್ ಸ್ಟಾರ್ಟ್ ಆಗಬೇಕು. ಅದು ನೆಕ್ಸ್ಟ್ ಸೆಮ್ 7 ಹಾಗೂ 8 ಸ್ಟಾರ್ಟ್ ಆಗುತ್ತೆ. ಸೊ ಈಗ ನೀವು ಯಾವ್ದ್ಯಾವ್ದು ಬ್ಯಾಕ್ಲಾಗ್ ಇದೆಯೋ ಆ ಸಬ್ಜೆಕ್ಟ್ನ ಇಂಪಾರ್ಟೆಂಟ್ ಕ್ವಶನ್ಸ್ನ ಈಗಲಿಂದನೇ ಪ್ರಾಕ್ಟೀಸ್ ಮಾಡಿ ಮತ್ತು ಈ ಸಲಿನೇ ಅದನ್ನು ಕ್ಲಿಯರ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಈ ಸಮ್ಮರ್ ಸೆಮಿಸ್ಟರಲ್ಲೇ ನಿಮಗೆ ಬರ್ಡನ್ ಆಗುತ್ತೆ ನೆಕ್ಸ್ಟ್ ಸೆಮ್ಗೆ ಹೋಗೋಕ್ಕೆ. ಎಸ್ಪೆಷಲಿ ಥರ್ಡ್ ಆ್ಯಂಡ್ ಫೋರ್ತ್ ಸೆಮ್ಮಲ್ಲಿರೋರು ಫಸ್ಟ್ ಸೆಮ್ ಹಾಗೂ ಸೆಕೆಂಡ್ ಸೆಮ್ ಯಾವುದಾದ್ರೂ ಇದ್ದರೆ ಬ್ಯಾಕ್ಲಾಗ್ ಈಗಲೇ ಕ್ಲಿಯರ್ ಮಾಡ್ಕೊಂಬಿಡಿ. ಇಂಪಾರ್ಟೆಂಟ್ ಕ್ವಶನ್ ಫಸ್ಟ್ ಇಯರ್ ಹಾಗೂ ಸೆಕೆಂಡ್ ಇಯರ್ದು ನಮ್ಮ ಚಾನಲಲ್ಲಿದೆ. ಆಲ್ ಸಬ್ಜೆಕ್ಟ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ನೀವು ನೋಡ್ಬೋದು. ಇನ್ನೂ 1 ಮಂತ್ ಇದೆ. ಸೊ ನೀವು ಅಟ್ಲೀಸ್ಟ್ ಒಂದೊಂದಾದರೂ ಇಂಪಾರ್ಟೆಂಟ್ ಕ್ವಶನ್ಸ್ನ ಈಗಲಿಂದನೇ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನೋಡೋದಾದರೆ, ರಿವ್ಯಾಲ್ಯೂಯೇಷನ್ದು ಡೇಟ್ ಮುಗ್ದಿತ್ತು ಲಾಸ್ಟ್ ಮಂತ್. ಅಂದರೆ ಇನ್ನು 2 ವೀಕ್ಸ್ ಆಗುತ್ತೆ ಅದು ರಿವ್ಯಾಲ್ಯೂಯೇಷನ್ ಬರೋದಕ್ಕೆ. ಆಲ್ಮೋಸ್ಟ್ ಪ್ರತಿ ಸಲಿನೂ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಯಾವಾಗಲೂ ಲೇಟಾಗಿ ಬರುತ್ತೆ. ಅಂದರೆ 2 ವೀಕ್ಸ್ ಆದರೂ ಟೈಮ್ ಹಿಡಿಯುತ್ತೆ. ಸೊ ನೆಕ್ಸ್ಟ್ ವೀಕ್ ಆರ್ ಎಲ್ಸ್ 18th ಅಷ್ಟರಲ್ಲಿ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬಂದಿರುತ್ತೆ ಫೋರ್ತ್ ಸೆಮ್ದು. ಈ ಮಂತ್ 18 ಅಷ್ಟರಲ್ಲಿ ರಿಸಲ್ಟ್ ಬಂದಿರುತ್ತೆ. ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ವೀಕ್ 15 ಒಳಗಡೆ ಬಿಡ್ಬೋದು. ಇನ್ ಕೇಸ್ ಲೇಟ್ ಆಯಿತು ಅಂದರೆ 18 ಆಗುತ್ತೆ. ಸೊ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬಂದಾದಮೇಲೂ ನೀವೇನಾದರೂ ಫೇಲ್ ಆಗಿದ್ದರೆ ನೀವು ಅದನ್ನು ಸಮ್ಮರ್ ಸೆಮಿಸ್ಟರ್ ಎಕ್ಸಾಮಿನೇಷನಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ಆ ಸಬ್ಜೆಕ್ಟ್ನ ಲಾಸ್ಟ್ ವರ್ಕಿಂಗ್ ಡೇ ಇರುತ್ತಲ್ಲ ಅದಕ್ಕಿಂತ ಬಿಫೋರ್ 1 ವೀಕ್ ಸಮ್ಮರ್ ಸೆಮಿಸ್ಟರ್ದು ಫೀಸ್ ಪೇ ಮಾಡಬೇಕು, ಎಕ್ಸಾಮ್ ಫೀಸು. ಸೊ ನಿಮಗೆ ಅಷ್ಟರಲ್ಲಿ ರಿಸಲ್ಟ್ ಬಂದಿರುತ್ತೆ, ರಿವ್ಯಾಲ್ಯೂಯೇಷನ್ ರಿಸಲ್ಟು. ನಿಮ್ದು ಯಾವ್ದು ಬ್ಯಾಕ್ಲಾಗ್ ಇದೆಯೋ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಆದಮೇಲೆ ಯಾವ್ದಾದ್ರು ಬ್ಯಾಕ್ಲಾಗ್ ಇದ್ದರೆ ಅದನ್ನು ನೀವು ಆ ಸಬ್ಜೆಕ್ಟಿಗೆ ಫೀಸ್ನ ಪೇ ಮಾಡಿಬಿಟ್ಟು ಸಮ್ಮರ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಬರೆದು ಕ್ಲಿಯರ್ ಮಾಡ್ಕೊಳ್ಳಿ ಆ ಸಬ್ಜೆಕ್ಟ್ನ. ಸೊ ರಿವ್ಯಾಲ್ಯೂಯೇಷನ್ ರಿಸಲ್ಟ್ 18th ಒಳಗಡೆ ಬಿಡ್ತಾರೆ. ಆ್ಯಂಡ್ ಅದಾಗಿ 1 ವಾರ ಆದಮೇಲೆ ಸಮ್ಮರ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಫೀಸ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಎಕ್ಸಾಮ್ ಫೀಸ್ ಪೇ ಮಾಡಿ ನೀವು 7th ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ 8th ಸ್ಟಾರ್ಟ್ ಆಗುತ್ತೆ ಫಸ್ಟ್ ಇಯರ್ ಅವ್ರಿಗೆ. ಸಮ್ಮರ್ ಸೆಮಿಸ್ಟರ್ ಎಕ್ಸಾಮಿನೇಷನ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ಆ್ಯಂಡ್ 5th ಸೆಮ್ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಆ್ಯಸ್ ಪರ್ ವಿ2 ಟೈಮ್ ಟೇಬಲ್ 7th ನಿಮಗೂ 5th ಸೆಮ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸೊ ಯಾರ್ಯಾರ್ದೆಲ್ಲ ಬ್ಯಾಕ್ಲಾಗ್ ಇದೆಯೋ ನೀವು ಸಮ್ಮರ್ ಸೆಮಿಸ್ಟರ್ ಎಕ್ಸಾಮಿನೇಷನ್ಗೆ ಹೋಗಿ ಎಕ್ಸಾಮ್ ಬರೆದು ಕ್ಲಿಯರ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಕ್ಲಾಸಸ್ಗೆ ಹೋಗಿ. ಯಾವ ಸಬ್ಜೆಕ್ಟ್ನ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ಬೇಕು ಆ್ಯಂಡ್ ಯಾವ ಸಬ್ಜೆಕ್ಟ್ನ ಪ್ರಾಬ್ಲಮ್ಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆದಷ್ಟು ಬೇಗನೆ ಇಂಪಾರ್ಟೆಂಟ್ ಕ್ವಶನ್ ಹಾಗೂ ಯಾವ್ದಾದ್ರು ಪ್ರಾಬ್ಲಮ್ಸ್ ಇದ್ದರೆ ಅಂದರೆ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಯಾವ್ದಾದ್ರು ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮಗೂ ಹೆಲ್ಪ್ ಆಗುತ್ತೆ ಅದು. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಯಾವ ಸಬ್ಜೆಕ್ಟ್ನ ಯಾವ ಪ್ರಾಬ್ಲಮ್ಸ್ ಬೇಕು ಆ್ಯಂಡ್ ಯಾವ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂತ. ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.